ಹಲೋ ಫ್ರೆಂಡ್ಸ್, ಮತ್ತೆ ನಿಮಗೆಲ್ಲ ಸುಮ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಚಳಿಗಾಲದಲ್ಲಿ ಸಿಗ್ತಕ್ಕಂತಹ ಅವರೆಕಾಳಿನ ಪಲ್ಯವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈ ಅವರೆಕಾಳಿನ ಪಲ್ಯವನ್ನು ಚಪಾತಿ, ಪೂರಿ ಅಥವಾ ರೊಟ್ಟೆ ಜೊತೆಗೆ ಸವಿಬೋದಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ಮೊದಲು ಅವರೆಕಾಳುಗಳನ್ನು ತೊಳೆದು ಒಂದು ಕುಕ್ಕರ್ನಲ್ಲಿ ಹಾಕಿ ನೀರನ್ನು ಹಾಕಿ ಬೇಯಲಿಕ್ಕೆ ಇಟ್ಕೊಳ್ಳೋಣ. ಒಂದು ವಿಸಿಲಾದರೆ ಸಾಕಾಗುತ್ತೆ, ಯಾಕಂದರೆ ಹಸಿದಾಗಿರುತ್ತಲ್ಲ ಅವರೆಕಾಳು ತುಂಬ ಚೆನ್ನಾಗಿ ಬೇಯುತ್ತೆ. ಇವಾಗ 4-5 ಹಸಿಮೆಣಸಿನಕಾಯಿ, ಹಾಗೆ 2 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕಾಯಿ ತುರಿ, ನಂತರ ಹುಣಸೆ ಹಣ್ಣು, ಹಾಗೆ ಕರಿಬೇವು ಇವುಗಳನ್ನು ನುಣ್ಣಗೆ ರುಬ್ಕೊಳ್ಳೋಣ. ತುಂಬ ಚೆನ್ನಾಗಿ ರುಬ್ಕೊಂಡಾಗಿದೆ. ನಂತರ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಟು 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೋಣ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿ, ನಂತರ 1 ಸ್ಪೂನ್ ಜೀರಿಗೆಯನ್ನು ಹಾಕಿ, ನಂತರ ಸಣ್ಣದಾಗಿ ಕತ್ತರಿಸಿದ 2 ಈರುಳ್ಳಿಗಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಸಣ್ಣದಾಗಿ ಕತ್ತರಿಸಿದ 1 ಟೊಮೊಟೊ ಹಾಕಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಂತರ ರುಬ್ಬಿರೋ ಮಸಾಲಾನ ಹಾಕಿ, ಮತ್ತು 1 ಸ್ಪೂನ್ ಗರಂ ಮಸಾಲ ಹಾಕಿ, ನಂತರ 1 ಸ್ಪೂನ್ ಎಳ್ಳಿನ ಪೌಡರನ್ನು ಹಾಕಿ, ನಂತರ ರುಚಿಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋಣ. ನಂತರ ಹುಣಸೆ ರಸ ಹಾಕಿರೋದ್ರಿಂದ ಬೆಲ್ಲವನ್ನು ಹಾಕೋಣ, ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಇವಾಗ ನೋಡಿ, ಕಾಳು ಬೆಂದಿದೆ. ನೋಡಿ, ಕೈಯಲ್ಲೇ ಸಾಫ್ಟಾಗಿ ಹಿಚ್ಕಿದ ತಕ್ಷಣ ಸಾಫ್ಟಾಗಿ ಬೆಂದಿದೆ. ನಂತರ ನಾವು ತಯಾರಿಸಿದ ಮಿಶ್ರಣಕ್ಕೆ ಇದನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ, ಹಾಗೆ ಈಸಿನೂ ಕೂಡ ಇದೆ. ನೀವು ಮನೆಯಲ್ಲಿ ಇದನ್ನು ಖಂಡಿತ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ನೋಡಿ, ನಾನು ಮಿಕ್ಸಿ ಜಾರನ್ನು ಸಹ ತೊಳೆದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹಾಗೆ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ, ಇವಾಗ ಕುದೀತಾ ಇದೆ. ಉಪ್ಪು, ಖಾರ, ಹುಳಿ ಜೊತೆಗೆ ಸಮಾನವಾಗಿ ಬೆರೆತಿದೆ. ಹಾಗೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ. ಇವಾಗ ನೋಡಿ, ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೇನೆ. ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ. ಬಿಸಿ ಬಿಸಿ ರೊಟ್ಟಿಗೆ ಅಥವಾ ಚಪಾತಿಗೆ ಇದನ್ನು ಸವಿಬೋದಾಗಿದೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡ್ತಾಯಿದ್ದೇನೆ. ಇವಾಗ ನೋಡಿ, ಸೂಪರಾದ ಅವರೆಕಾಳು ಪಲ್ಯ ತಯಾರಾಯಿತು. ಕೊನೆಯವರೆಗೂ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್.